ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಹಾಯ್, ನಮಸ್ಕಾರ. ನನ್ನೆಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕವಾದ ಸಾಷ್ಟಾಂಗ ನಮಸ್ಕಾರ. ನೀವೆಲ್ಲ ಈ ಚಿತ್ರ ನೋಡಿದ್ದೀರಾ. ನಾವು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತೀವಿ. ಅದಕ್ಕೆ ಯಾವುದು ಮುಚ್ಚುಮರೆ ಇಲ್ದಂಗೆ ಬಿಫೋರ್ ರಿಲೀಸೇ ಎಲ್ಲ ನಿಮಗೆ ತೋರಿಸಿದ್ದೀವಿ. ಬಹುಶಃ ನಿಮಗೆಲ್ಲರಿಗೂ ಇಷ್ಟ ಆಗಿದೆ. ನೀವು ಕೊಡ್ತಾ ಇರೋ ಒಬ್ಬೊಬ್ಬರ ಒಂದೊಂದು ಪ್ರೋತ್ಸಾಹದ ಮಾತುಗಳು ನಾನು ನಿಜಕ್ಕೂ ಮಾಡಿದ್ದಕ್ಕೆ ಮತ್ತು ತನಿಷಾ ಮೇಡಮ್ ಪ್ರೊಡ್ಯೂಸ್ ಮಾಡಿದ್ದಕ್ಕೆ ನಮಗೆ ಹೇಳೋಕ್ಕಾಗದೇ ಇರೋವಂಥ ಒಂದು ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ವೆರಿ ಮಚ್. ಒಂದು ಹೊಸ ಆಯಾಮ ಕೊಟ್ಟಂಥ ಪ್ರೊಡ್ಯೂಸರ್ಸ್ಗೆ ಐ ಆಮ್ ರಿಯಲಿ ಗ್ರೇಟ್ಫುಲ್. ನನ್ನ ಕೆರಿಯರ್ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನೀವು ನೋಡಿ, ಹರಿಸಿ, ಆಶೀರ್ವದಿಸಿ. ಥ್ಯಾಂಕ್ ಯು ವೆರಿ ಮಚ್. ಸಿನಿಮಾ ಟೈಟಲ್ ಕೋನ ತುಂಬ ಕ್ಯಾಚಿಗಿದೆ. ವೆರಿ ಕೇರ್ಫುಲ್ಲಾಗಿ ಮಾಡಿರುವಂಥ ಸಿನಿಮಾ ಅಂತ ಹೇಳ್ಕೊಬೋದು. ಟೆಕ್ನಿಕಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಲಿ, ಸಿ ಜಿ ಆಗಲಿ, ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲರೂ ಪ್ರತಿಯೊಬ್ಬರು ಕ್ಯಾರೆಕ್ಟ್ರಿಗೆ ಜೀವ ಕೊಟ್ಟಿದ್ದಾರೆ. ಎಸ್ಪೆಷಲಿ ಮೈ ಡಿಯರ್ ಫ್ರೆಂಡ್ ಋತ್ವಿ ಆಗಲಿ, ತನಿಷಾ ಆಗಲಿ, ಕೋಮಲ್ ಸರ್ ಅಂತೂ ನಾನು ಮೊದಲೇ ಅವ್ರ ಫ್ಯಾನು. ಈ ಸಿನಿಮಾದಲ್ಲಿ ತುಂಬ ಒಂದು ವಿಭಿನ್ನವಾದ ಕ್ಯಾರೆಕ್ಟರ್ ಮಾಡಿದ್ದಾರೆ. ಈ ಸಿನಿಮಾ ಒಂದು 2-3 ಪಾಯಿಂಟರ್ಸ್ ಇದೆ. ಆ ಪಾಯಿಂಟರ್ಸ್ನ ಸಿನಿಮಾದಲ್ಲಿ ಬಂದು ನೋಡಿದಾಗಲೇ ಅರ್ಥ ಆಗೋದು. ಈ ಸಿನಿಮಾದಲ್ಲಿ ಪ್ಲೇ ಮಾಡಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರ್ಸ್ ಆಗಲಿ, ಈ ಬರುವಂಥ ಫೋಕ್ಲೋರ್ ಕಥೆಗಳಲ್ಲಿ ಕೋಣ ಎದ್ದು ನಿಂತ್ಕೊಳ್ಳುತ್ತೆ. ಇದೊಂದು ಕಂಪ್ಲೀಟ್ಲಿ ಎಂಟರ್ಟೈನ್ಮೆಂಟ್ ಸಿನಿಮಾ. ಈ ಸಿನಿಮಾನ ಕಥೆಯನ್ನು ಕೇಳಿ ಪ್ರೊಡ್ಯೂಸ್ ಮಾಡೋಕ್ಕೆ ಧೈರ್ಯ ತೊಗೊಂಡು, ಪ್ಲಸ್ ಈ ಜೀವ ಕೊಟ್ಟು ಆ್ಯಕ್ಟ್ ಮಾಡಿರೋ ಮನುಷ್ಯಗೆ ವಿಶ್ ಆಲ್ ದಿ ಬೆಸ್ಟ್. ಋತ್ವಿ ತುಂಬ ಮುದ್ದಾಗಿ ಕಾಣ್ತೀವಿ ಆ ಸಿನಿಮಾದಲ್ಲಿ. ಆಸ್ ಐ ಸೆಡ್, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ರಿಗೂ ಗಿವ್ ದೆಮ್ ಅ ಬಿಗ್ ಲವ್. ಕೋಣ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಸೊ ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಋತ್ವಿ ಅಕ್ಕ. ತುಂಬ ಚೆನ್ನಾಗಿ ಕಾಣ್ತಿದೆ, ತುಂಬ ಮುದ್ದಾಗಿ ಕಾಣ್ತಿದೆ ಮೂವಿನಲ್ಲಿ. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ ಆಗಿದೆ. ಆ್ಯಂಡ್ ಕ್ಯಾರೆಕ್ಟರೈಸೇಷನ್ಸ್ ಆಗಿರ್ಬೋದು, ಆ್ಯಂಡ್ ಮೂವಿ ಪ್ಲಾಟ್ ಆಗಿರ್ಬೋದು, ಒಂದು ಎಕ್ಸ್ಪೆಕ್ಟ್ ದಿ ಅನ್ಎಕ್ಸ್ಪೆಕ್ಟ್ ಅನ್ನೋ ಥರ ಒಂದು ಓವರಾಲ್ ಸ್ಟೋರಿ ಇತ್ತು. ಆ್ಯಂಡ್ ಡೆಫಿನೆಟ್ಲಿ ಇಟ್ಸ್ ಫ್ಯಾಮಿಲಿ ನೋಡುವಂಥ ಮೂವಿ ಅಂತ ಅನ್ಸುತ್ತೆ ನನಗೆ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಮೂವಿನ ತಪ್ಪದೆ ನೋಡಿ. ಆ್ಯಂಡ್ ತನಿಷಾ ಅವರು ಕೂಡ ತುಂಬ ಚೆನ್ನಾಗಿ ಕಾಣ್ತಿದ್ರು. ಆ್ಯಂಡ್ ಕೋಮಲ್ ಸರ್ ಪರ್ಫಾರ್ಮೆನ್ಸ್ ಬಗ್ಗೆ ನೋ ವರ್ಡ್ಸ್, ಬಿಕಾಸ್ ಎಷ್ಟೊಂದು ಮೂವಿ ನೋಡಿಕೊಂಡು ನಾನು ಬೆಳೆದಿದ್ದೀನಿ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಟು ಹರ್, ಅವ್ರ ಫಸ್ಟ್ ಮೂವಿ ಪ್ರೊಡ್ಯೂಸರ್ ಆಗಿ. ಆ್ಯಂಡ್ ಎಂಟೈರ್ ಟೀಮ್ಗೆ ಆಲ್ ದ ವೆರಿ ಬೆಸ್ಟ್. ಬನ್ನಿ ಈಗ ನೋಡಿ, ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ದಂಪತಿ ಸಮೇತ ಬಂದ್ಬಿಟ್ರಿ. ಊಟ ಚೆನ್ನಾಗಿಟ್ಟವ್ರೆ. ಈ ಅಕ್ಕ ಚೆನ್ನಾಗಿ ಇದು ಆರ್ಡ್ರು. ಇದು ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ತುಂಬ ಒಳ್ಳೆ ಸಿನಿಮಾ ಕೋಣ. ನಮ್ಮ ಹರಿ ಸರ್ ಇಷ್ಟು ವರ್ಷದ ಎಫರ್ಟು, ಇಷ್ಟು ವರ್ಷದ ಕನಸು ಆಚೆ ಬಂದಿದೆ. ಭಾಳ ಖುಷಿಯಾಗುತ್ತೆ. ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಮಾಡಿರೋಂಥ ಸಿನಿಮಾ. ಇಷ್ಟು ವರ್ಷ ತುಂಬ ಕಷ್ಟಪಟ್ಟು ಮಣ್ಣು ಮೇಲೆ ಮಣ್ಣತ್ತಿ ಹರಿ ಸರ್ ಒಳ್ಳೆ ಔಟ್ಪುಟ್ ಕೊಟ್ಟಿದ್ದಾರೆ. ಎಲ್ಲ ಹೊಸ ಒಳ್ಳೊಳ್ಳೆ ಟ್ಯಾಲೆಂಟ್ಗಳಿಗೆ, ಎಲ್ಲ ಸ್ನೇಹಿತರು ಒಳ್ಳೊಳ್ಳೆ ಟ್ಯಾಲೆಂಟು ಎಲ್ಲರಿಗೂ ಒಂದೊಂದು ಅವಕಾಶ ಕೊಟ್ಟು, ಆ ಅವಕಾಶಕ್ಕೆ ತುಂಬ ಚೆನ್ನಾಗಿ ಕೈ ಜೋಡಿಸಿದವರು ನಮ್ಮ ಪ್ರೊಡ್ಯೂಸರು ತನಿಷಾ ಮೇಡಮ್, ರವಿ ಸರ್ ಆ್ಯಂಡ್ ಕಾರ್ತಿಕ್ ಸರ್. ಆಮೇಲೆ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಖುಷಿ ಆಗುತ್ತೆ. ಒಳ್ಳೆ ಸಿನಿಮಾ. ಎಲ್ಲರೂ ಅಂತಿರ್ತಾರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ, ಕಂಟೆಂಟ್ ಇಟ್ಕೊಂಡು ಒಳ್ಳೆ ಪ್ರತಿಭೆಗಳು ಇಟ್ಕೊಂಡು ನಾವು ಸಿನಿಮಾ ಮಾಡಿದ್ದೀವಿ ಅಂತ ಬರ್ತದೆ. ನಮ್ಮದು ಸಿನಿಮಾ ಕೂಡ ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಮಾಡಿರೋಂಥ ಸಿನಿಮಾ. ಎಲ್ಲರೂ ನಮ್ಮ ವೀಕ್ಷಕರು, ಅಂದರೆ ಕನ್ನಡ ಸಿನಿಮಾ ವೀಕ್ಷಕರು ಎಲ್ಲರೂ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ ಆರೈಸಿದ್ರೆ ನಮಗೆ ಒಂದಷ್ಟು ಸಿನಿಮಾಗಳು ಮಾಡೋಕ್ಕೆ ತುಂಬ ಬಿಗ್ ಸಪೋರ್ಟ್ ಅನಿಸುತ್ತೆ. ಆ್ಯಂಡ್ ತನಿಷಾ ಮೇಡಮ್ ಬಗ್ಗೆ ಹೇಳಬೇಕಾದಾಗೆ, ಒಬ್ಬರು ಕಲಾವಿದೆಯಾಗಿ ಬಂದು ಇಲ್ಲಿ ಸರ್ವೈವ್ ಆಗೋದೇ ತುಂಬ ಕಷ್ಟ ಇದೆ. ಅದರಲ್ಲೂ ಕಲಾವಿದೆಯಾಗಿ ಬಂದು ಅಷ್ಟು ವರ್ಷ ಅವರು ಮಾಡಿದಂಥ ಎಫರ್ಟಿಂದ ಆ ಒಂದು ಸಂಪಾದನೆಯನ್ನು ಅಷ್ಟು ತಂದು ಇಲ್ಲಿ ಒಂದಷ್ಟು ಕಲಾವಿದರಿಗೆ ಎಲ್ಲರಿಗೂ ಬೇಸ್ಮೆಂಟ್ ಆಗಲಿ ಅಂತ ಒಂದು ಪ್ರೊಡ್ಯೂಸ್ ಮಾಡಿರೋದು ತುಂಬ ಹ್ಯಾಟ್ಸ್ ಆಫ್ ಅನಿಸುತ್ತೆ. ಮೇಡಮ್ ಪ್ಲೀಸ್ ಬನ್ನಿ. ತುಂಬ ಖುಷಿಯಾಗುತ್ತೆ. ಪಾಪ ಅವರು ಕಲಾವಿದೆಯಾಗಿ ಬಂದು ನಿರ್ಮಾಪಕರಾಗಿ ಬಂದು ಮಾಡಿದಂಥ ಸಿನಿಮಾ ಇಷ್ಟು ವರ್ಷದ್ದು ಸಂಪಾದನೆ ತಂದಿಲ್ಲಿ ಹಾಕಿ ಎಲ್ಲರಿಗೂ ಒಂದು ಅವಕಾಶ ಕೊಟ್ಟು ಮಾಡಿದ್ದಾರೆ. ಈ ಸಿನಿಮಾಗೆ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್ ಕೋನ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ಕೋಣ ಸಿನಿಮಾದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಅಂತ ಹೇಳ್ಕೊಳಕ್ಕೆ ತುಂಬ ಖುಷಿ. ನಿಜವಾಗ್ಲೂ
ಎಸ್ಪೆಷಲಿ ಡೈರೆಕ್ಟರ್ ಹರಿ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತನಿಷಾ ಅವರ ನಿಮಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಪೃಥ್ವಿ, ವಿಶ್ ಯು ಗುಡ್ ಲಕ್, ಎಲ್ಲರಿಗೂ ಒಳ್ಳೆಯದಾಗಲಿ. ಇಲ್ಲಿ ಎಷ್ಟೋ ಸಂಬಂಧಗಳನ್ನ ನಮಗೆ ಒಂದುಬಿಡ್ತು ಈ ಸಿನಿಮಾಯಿಂದ. ಎಲ್ಲೋ ಒಳ್ಳೆ ಒಳ್ಳೆ ಫ್ರೆಂಡ್ಸ್ ಎಲ್ಲ ಮುಂದೆ ಈ ಸಂಬಂಧ ಹೀಗೆ ಮುಂದೆ ಹೋಗ್ತಾ ಅಂತ ಹೇಳ್ತಾ ಮೂವಿ ಕೋಣ ಬೆಸ್ಟ್ ಆಫ್ ಲಕ್, ಗುಡ್ ಲಕ್. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾನ್ವಿತ್ ಮಾತಾಡ್ತಾ ಇರೋದು. ಕೋಣ ಮೂವಿಲಿ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಯಾವ ಥರ ಅಂದರೆ ಇಲ್ಲಿ ಡೈರೆಕ್ಟ್ರದ್ದು ಮೇಲ್ಗೈ ಅಂತ ಹೇಳ್ಬೋದು. ಪ್ರತಿಯೊಂದು ಪಾತ್ರನೂ ಅದ್ಭುತವಾಗಿ ತೋರಿಸಿದ್ದಾರೆ. ಯಾವ ಪಾತ್ರನೂ ಮೇಲೂ ಇಲ್ಲ ಕೀಳು ಇಲ್ಲ ಅಂತ ಏನೂ ನೋಡ್ದಲೇ ಆ ಪಾತ್ರಕ್ಕೆ ಏನೇನು ಬೇಕು ಅದನ್ನು ಒದಗಿಸ್ಕೊಟ್ಟಿದ್ದಾರೆ ನಿಜವೂ. ಮತ್ತು ಪ್ರೊಡ್ಯೂಸರಿಗೂ ಕೂಡ ನಿಜವೂ ಥ್ಯಾಂಕ್ಸ್ ಹೇಳಬೇಕು. ಏನೇ ಫೆಸಿಲಿಟಿ ಬೇಕು ಅಂದ್ರೂ ಅದನ್ನು ಏನೇ ಡೈರೆಕ್ಟ್ರು ಕೇಳಿದ್ರು ಕೂಡ ಅದನ್ನು ಕೊಟ್ಟು ಆ ಫ್ರೇಮಿಗೆ ಏನು ಬೇಕು ಅದನ್ನು ಒದಗಿಸ್ಕೊಟ್ಟಿರೋದು ನಿಜವೂ ಥ್ಯಾಂಕ್ಸ್ ಹೇಳ್ತೀನಿ. ನಾವು ಕೋಣ ಮೂವಿಲಿ ಒಂದೇ ಒಂದು ಅಂದರೆ ಪ್ರತಿಯೊಬ್ಬರೂ ಆರ್ಟಿಸ್ಟ್ಗಳು ಒಂದೇ ಒಂದು ಹೋಪನ್ನು ಕಂಡುಹಿಡ್ಕೊಳ್ಳೋದು. ಆ ಆರ್ಟಿಸ್ಟ್ಗಳು ಪ್ರತಿಯೊಂದು ಶುಕ್ರವಾರ ನಮಗೆ ಹೊಸ ಜೀವನ ಸಿಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ಕೆಲಸ ಮಾಡ್ತೀವಿ. ಅದು ಈ ಮೂವಿಲಿ ನಿಜವಾಗ್ಲೂ ಪ್ರತಿಯೊಬ್ಬ ಕಲಾವಿದನಿಗೂ ನ್ಯಾಯ ಸಿಗುತ್ತೆ ಅಂತ ನಿಜವಾಗ್ಲೂ ಎಲ್ಲ ಡೈರೆಕ್ಟರ್ ಬನ್ನಿ, ನಿಜವಾಗ್ಲೂ ಡೈರೆಕ್ಟ್ರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಪ್ರತಿಯೊಬ್ಬ ಕಲಾವಿದನು ಏನು ಶುಕ್ರವಾರ ಕನಸು ಕಾಣ್ತಾ ಇರ್ತಾನೆ ಹೊಸ ಜೀವನ ಸಿಗುತ್ತೆ ಅಂತ. ಆ ಜೀವನ ಸಿಗುತ್ತೆ ಅಂತ ನಿಜವಾಗ್ಲೂ ಆ ಹೋಪ್ನ ನೀವು ಫ್ರೇಮಲ್ಲಿ ತರಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತನಿಷ್ ಅವರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಪ್ರೊಡಕ್ಷನನ್ನು ಮಾಡಿದ್ದಕ್ಕೆ ಥ್ಯಾಂಕ್ ಯು. ನೀವೆಲ್ಲ ಪ್ರೇಕ್ಷಕರು ದಯವಿಟ್ಟು ಮೂವಿನ ನೋಡಿ ಸಪೋರ್ಟ್ ಮಾಡಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ಅಂತ. ಈ ಒಂದು ಸಿನಿಮಾದಲ್ಲಿ ನಂದೊಂದು ಪಾಠ ಆಗಿದ್ದಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಹಾಗೆ ಈ ಒಂದು ಸಿನಿಮಾನ ಪ್ರತಿಯೊಬ್ಬರು ಥಿಯೇಟ್ರಿಗೆ ಬಂದು ನೋಡಿ. 31ನೇ ತಾರೀಕು ರಿಲೀಸ್ ಆಗ್ತಿದೆ, ಇದೇ ಅಕ್ಟೋಬರು. ಸೊ ಈ ಒಂದು ಸಿನಿಮಾದಲ್ಲಿ ಡೈರೆಕ್ಟರ್ ಹರಿ ಸರ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಹಾಗೆ ತನಿಷಾ ಕುಪ್ಪಣ್ಣ ಪ್ರೊಡ್ಯೂಸರ್ ಮೇಡಮ್ಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಈ ಸಿನಿಮಾದಲ್ಲಿ ಎಲ್ರಿಗೂ ಒಳ್ಳೆಯದಾಗಲಿ, ತನಿಷಾ ಕುಪ್ಪಣ್ಣವ್ರ ಮೇಡಮ್ ಅವ್ರಿಗೂ ಒಳ್ಳೆಯದಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸುಚಿತ್ ಅಂತ. ಎಲ್ಲರೂ ಸಿನಿಮಾ ಬಗ್ಗೆ ಅಂತೂ ಹೇಳ್ಬಿಟ್ಟಿದ್ದಾರೆ. ನಾನೇನು ಸಿನಿಮಾ ಬಗ್ಗೆ ಹೇಳಲ್ಲ. ಪ್ರತಿಯೊಂದು ಊರಿಗೆ ಸಿನಿಮಾ ತಲುಪೋ ಥರ ಮಾಡಿ ಎಲ್ಲರೂ ಬಂದು ಸಿನಿಮಾ ನೋಡೋ ಥರ ಎಲ್ಲ ನೀವು ಮಾಡಬೇಕು. ನಾವು ಹೇಳೋದೆಲ್ಲ ಹೇಳ್ಬಿಟ್ಟಿದ್ದೀವಿ, ಮಾಡೋದೆಲ್ಲ ಮಾಡಿಬಿಟ್ಟಿದ್ದೀವಿ. ಪ್ರತಿಯೊಂದು ಹಳ್ಳಿಗೂ ಪ್ರತಿಯೊಂದು ತಾಲೂಕಿಗೂ ಸಿನಿಮಾ ತಲುಪೋ ಥರ ನೀವು ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ಪರಿಚಯ ಮನೋಜ್ ಅಂತ. ಮೊದಲಿಗೆ ಥ್ಯಾಂಕ್ ಯು ಸೋ ಮಚ್ ಟು ತನಿಷಾ ಮೇಡಮ್ ಮತ್ತು ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ದೇವನಗೌಡ ಪಾಟೀಲ್ ಸರು. ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇಂಥ ದೊಡ್ಡ ಸಿನಿಮಾದಲ್ಲಿ ನಮಗೆ ಮೊದಲು ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ಎಲ್ಲರೂ ಇದೇ 31ನೇ ತಾರೀಕು ಈ ಕೋಣ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಮಸ್ತೆ. ನಾವು ಇವತ್ತು ಬಂದಿರೋದು ಆ್ಯಕ್ಚುಲಿ ಕೋಣ ಮೂವಿ ಪ್ರೀಮಿಯರ್ ಶೋಗೆ. ಆ್ಯಂಡ್ ಅಫ್ಕೋರ್ಸ್ ತನಿಷಾ ಅವರ ಪ್ರೊಡಕ್ಷನಲ್ಲಿ ಈ ಮೂವಿ ಮಾಡಿದ್ದಾರೆ. ಆ್ಯಂಡ್ ತನಿಷಾ ಅವರ ಆ್ಯಕ್ಟಿಂಗ್ ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ನೋಡ್ತಾ ಇರೋದು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಕೋಮಲ್ ಎಲ್ರಿಗೂ ನಮಸ್ಕಾರ. ಕೋಣ ತನಿಷಾ ಕುಪ್ಪಂಡ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ. ಅವ್ರ ಜೊತೆಗೆ ಅವ್ರ ಸ್ನೇಹಿತರು ಎಲ್ಲ ಸೇರಿಕೊಂಡು ಒಂದು ಕಾಮಿಡಿ ಎಂಟರ್ಟೈನ್ ಇದೆ. ಅಂದರೆ ನನಗೆ ನಾವು ಹೆಚ್ಚು ಟಿ ವಿಯಲ್ಲಿ ಬಿಗ್ ಬಾಸ್ ನೋಡೋದಿಲ್ಲ, ಅಲ್ಲಲ್ಲೆಲ್ಲ ಕ್ಲಿಪ್ಸ್ಗಳನ್ನ ನೋಡ್ತೀವಿ. ಆದರೆ ರಿಯಲ್ಲಾಗಿ ಇವತ್ತೊಂದು ಬಿಗ್ ಬಾಸ್ ಶೋ ನೋಡ್ದಂಗೆ ಆಯಿತು. ಯಾಕೆಂದರೆ ಬಿಗ್ ಬಾಸಲ್ಲಿ ಆ್ಯಕ್ಟ್ ಮಾಡಿರೋರು ಮ್ಯಾಕ್ಸಿಮಮ್ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಎಂಟರ್ಟೈನಿಂಗ್ ಆಗಿದೆ. ಈ ವೀಕೆಂಡು ಎಲ್ಲರೂ ಸಿನಿಮಾ ನೋಡೋ ಒಂದು ಆಯ್ಕೆ ಇದ್ದರೆ ಬಂದು ಕೋಣ ನೋಡಿ. ಒಂದು ಫನ್ನು, ಅದ್ರ ಜೊತೆಗೆ ಒಂದು ಒಳ್ಳೆ ಥ್ರಿಲ್ ಎಲಿಮೆಂಟ್ಸ್ಗಳನ್ನೆಲ್ಲ ಇಟ್ಟಿದ್ದಾರೆ, ಹಾರರ್ ಎಲಿಮೆಂಟ್ಸ್ಗಳನ್ನ ಇಟ್ಟಿದ್ದಾರೆ. ಸಿನಿಮಾ ಬಂದು ಎಂಜಾಯ್ಮೆಂಟ್ ಎಲ್ಲರೂ. ಥ್ಯಾಂಕ್ ಯು, ನಮಸ್ಕಾರ. ನಮಸ್ಕಾರ. ಕೋಣ ಸಿನಿಮಾ ನಮ್ಮ ಟೈಗರ್ ತನಿಷಾ ಕುಪ್ಪಂಡ ಅವರು ಕೋಣ ಸಿನಿಮಾದಲ್ಲಿ ಒಂದು ಮೇಷ್ಟ್ರು ಕ್ಯಾರೆಕ್ಟರ್ ಮಾಡಿದ್ದೀನಿ. ಅಂದರೆ ನಾಟಕದ ಮೇಷ್ಟ್ರು. ವಿಭಿನ್ನವಾದ ಪ್ರಯತ್ನ. ಈ ಥರ ಬಾಲ್ಡಿ ತಲೆ ಕಾಣಲ್ಲ ನಿಮಗೆ. ಒಂದು ವಿಗ್ ಹಾಕ್ಕೊಂಡಿದ್ದೀನಿ. ನನ್ನನ್ನು ಗುರುತಿಸೋದು ಕಷ್ಟ ಆಗ್ಬೋದು ಅನಿಸುತ್ತೆ. ಬಟ್ ಕೋಮಲ್ ಸರ್ ಅವರ ಪರ್ಫಾರ್ಮೆನ್ಸ್ಗೆ ಫಿದಾ ಆಗ್ಬಿಟ್ಟಿದ್ದೀನಿ.
ಜೊತೆಗೆ ಜಗ್ಗೇಶ್ ಸರ್ ಅವರ ಬ್ಯಾಕ್ಗ್ರೌಂಡ್ ವಾಯ್ಸ್ ಕೊಟ್ಟಿದ್ದಾರೆ, ಅದಂತೂ ಅಮೇಝಿಂಗ್ ಆಗಿದೆ. ಜೊತೆಗೆ ತನಿಷಾ ಅವರ ಈ ಪ್ರೊಡಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಸಿನಿಮಾ ಅಂತೂ ಎಲ್ಲರೂ ಮೆಚ್ಕೊಂಡಿದ್ದಾರೆ. ನೀವು ಥಿಯೇಟ್ರಿಗೆ ಬಂದು ನೋಡಿ, ಹರಸಿ ಹಾರೈಸಿ ಅಂತ ಕೇಳ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.